to welcome our Principal Madam. Welcome to the Honorable Chief of today, Sri Santappa Sir, welcome sir, and all the dignitaries on the dais. It's my privilege to welcome a dynamic personality, a great going to be handed over to the most responsible head boy of the school. Congratulations, Master Chinmay. The next comes Kumari Nandi. Symbol of giving the responsibilities. Congratulations, Nandi. Deputy Head Boy is now received the sash and the badge from our Honorable Chairman, Sir. Of the Cultural Committee, Kumari Swati of Grade 8 is receiving the sash, badge, followed by the Vice Captain of the enthusiastic sports captain of the school, Master Sandeep of Grade 8. Captain of the school is receiving the sash, badge and the sports flag as a symbol of responsibilities. Keep cheering, children. Keep motivating your sports. Vice captain of the school are enthusiastic Kumari Maushmi of Grade 9 to receive Vice Sports Captain of the school. Now, Chief Guest. Receive the sash, badge and the Topaz House flag from our honorable guest. Give a big round of applause to cheer them. Congratulations and appointed coordinators, captains and vice captains to take the oath, expressing their commitment to their roles and responsibilities. Please recite the following oath after me. I, the leaders of the prestigious School White Academy, solemnly swear to uphold the values and principles of our school. I pledge to lead by example to foster unity and respect among the student body and to serve our school community with the utmost dedication. I'll carry out my responsibilities with honesty.
चञ्चल जलधितरङ्गा तव शुभ नामे Shri Shantappa sir, who have cleared UPSC examination in Kannada language, is felicitated with a crown. Give a big round of applause, students. ಒಂದೊಂದು ಹೂವಿನ ಥರ ಅಂದರೆ ಒಂದು ಮಲ್ಲಿಗೆ ಹೂವನ್ನು ನಾವು ಗುಲಾಬಿ ಹೂವಾಗ ಅಂತ ಹೇಳೋದು, ಗುಲಾಬಿ ಹೂವನ್ನು ಸೇವಂತಿಗೆ ಅಂತ ಹೇಳೋದು ಭಾಳ. ಸೊ ಪ್ರತಿಯೊಂದು ಮಗುವಿನಲ್ಲೂ ಒಂದು ವಿಶೇಷವಾದ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ಗುರುತಿಸುವಂತಹ ಕೆಲಸ ಒಂದು ಗುರುಗಳಿಂದ ಆಗಬೇಕು, ಒಂದು ತಂದೆ ತಾಯಿಗಳಿಂದ ಆಗಬೇಕು. ಅಂದರೆ ಹೇಳ್ತೀನಿ, ಈಗ ಒಂದು ಹುಲಿ ಅಂದರೆ ಅದು ನೆಗೆಯುತ್ತೆ, ಮೀನು ಅಂದರೆ ಈಜಾಡುತ್ತೆ. ಸೊ ಮೀನು ಅಂದರೆ ಮೀನಾಗಿ ಬಿಡಬೇಕು, ಹುಲಿಯನ್ನು ಹುಲಿಯಾಗಿ ಬಿಡಬೇಕು. ಆವಾಗ ಒಂದು ಏನಾಗುತ್ತೆ, ಒಂದು ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿಗೆ ನಾನು ಇವತ್ತು ಅತಿಥಿಯಾಗಿ ಬಂದಂತಹ ಒಂದು ವೈಟ್ ಅಕಾಡೆಮಿ ಏನಿದೆಯಲ್ಲ, ಅದು ಒಂದು ಅದ್ಭುತವಾದ ಒಂದು ವಾತಾವರಣ ಕಲ್ಪಿಸಿಕೊಡ್ತಾರೆ. ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಗಳು ಏನು ಮಾಡ್ತಾರೆ ಅಂದರೆ, ನಿಮ್ಮ ಶಾಲೆಗಳಲ್ಲಿ ಮೈದಾನಗಳಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ಮೈದಾನ ವ್ಯವಸ್ಥೆ ಇದೆ, ಮತ್ತು ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಂತಹ ದೊಡ್ಡೆಯವರ ಕನಸು ಆ ಒಂದು ಈ ಬಿಲ್ಡಿಂಗನ್ನು ಕಂಡು ಬರ್ತಾ ಇದೆ. ಸರಿ, ಅಖಂಡವಾದ ಶಕ್ತಿ ಬೇಕು, ಒಂದು ಎಂಟನೇ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಕನ್ನಡ ಮೀಡಿಯಮಲ್ಲಿ ಬುಕ್ಸು ಸಿಗಲ್ಲ, ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಇರಲ್ಲ, ಮತ್ತು ವಿಶೇಷವಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಒಂಥರ ಶಾಪಗ್ರಸ್ತ ಮಕ್ಕಳು. ಏಕೆಂತಂದರೆ ನಾವು ಓದ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ಒಬ್ಬ ಟೀಚರ್ ಇದ್ದರು. ಆದರೂ ಇದನ್ನು ಬಿಡಲೇಬಾರ್ದು ಅನ್ನೋ ಒಂದು ಅದಮ್ಯವಾದ ಛಲ ನನ್ನನ್ನು ಈ ಒಂದು ಮೀಡಿಯಮಲ್ಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗ್ತಿರೋದು. ಬಹಳಷ್ಟು ಬೇರೆ ನಮಗೆ ಕನ್ನಡ ಅಂತಂದರೆ ಏನಾಗ್ಬಿಟ್ಟಿದೆ, ಅದೊಂಥರ ಭಾವನಾತ್ಮಕ ವಿಚಾರ. ಕನ್ನಡದಲ್ಲಿ ಎಕ್ಸಾಮ್ ಪಾಸ್ ಮಾಡೋದು ಒಂದು ಭಾಷೆ ಕೇವಲ ಭಾವನಾತ್ಮಕವಾಗಿದ್ದರೆ ಅದು ಬದುಕಕ್ಕೆ ಸಾಧ್ಯವಿಲ್ಲ. ಅದೊಂದು ಅನ್ನ ನೀಡಬೇಕು. ಈ ನಮ್ಮ ಕನ್ನಡ ಭಾಷೆ ಯಾವತ್ತು ಅನ್ನ ನೀಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಅವತ್ತು ಅದಕ್ಕೆ ಉಳಿಗಾಲವಿದೆ. ಇದು ಕೇವಲ ಆಚರಣೆಗಳಿಂದಲೋ, ಕೇವಲ ವಾಟ್ಸಪ್ ಸ್ಟೇಟಸ್ಗಳಿಂದಲೋ ಕನ್ನಡ ಬೆಳೆಯಲ್ಲ. ಅದೊಂದಿಗೆ ಕನ್ನಡ ಅನ್ನದ ಭಾಷೆ ಆಗಿಲ್ಲ ಅನ್ನೋದೇ ಒಂದು ವಿಷಾದನೀಯ ಸಂಗತಿ. ಸೊ ಏನು ಬೇರೆಯವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ ಸ್ಫೂರ್ತಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ನೀವು ಸಹಪಾಠಿಗಳಿಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ? ಖಂಡಿತ ಅಂದರೆ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಪಾಸ್ ಮಾಡ್ಬೋದು, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಈ UPSC ಪರೀಕ್ಷೆಗೆ ಬರೋಕ್ಕಿಂತ ಮುಂಚೆ ತಮ್ಮಂಥ ಒಂದೆರಡು ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ನಿರಂತರವಾಗಿ ತ್ಯಾಗ ಮಾಡುವಂತಹ ಒಂದು ಗುಣ ಇದೆಯಾ? ನಂತರದಲ್ಲಿ ಪ್ರಯತ್ನಶೀಲ ಅಂದರೆ ನಂದು ಇದು ಟೋಟಲು ನಾನು 5 ಇಂಟರ್ವ್ಯೂ ಫೇಲ್ಯೂರ್ ಆಗಿದ್ದೀನಿ, 4 ಮೇನ್ಸ್ ಫೇಲ್ಯೂರ್ ಆಗಿದ್ದೀನಿ. ಇಷ್ಟೆಲ್ಲ ಫೇಲ್ಯೂರ್ನ ತಗೊಳ್ಳೋ ಸಾಮರ್ಥ್ಯ ಇದೆಯಾ ಅಂದರೆ, ಬೇರೆಯವರು ಒಂದು ಮಾತು ಹೇಳ್ತಾರೆ, ಗೆಲ್ಲೋಕ್ಕೆ ಬಂದನು ಸೋಲಕ್ಕೆ ನಡೆಯಬೇಕು. ಸೋಲುವ ಮನಸ್ಸು ನಿಮ್ಮಲ್ಲಿದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ. ಅಲ್ಲ ಸರ್, ನೀವು ಕನ್ನಡ ಓದೋದೇ ಕಷ್ಟ, ಅಂದರೆ ಕನ್ನಡದಲ್ಲಿ ಪಾಸ್ ಆಗಿ ಹೇಗೆ ಸಾಧ್ಯ ಇಲ್ಲ ಸರ್? ಅಲ್ಲ, ಅಂದರೆ ನಾನು ಬೇಸಿಕಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು. ನನಗೆ ಕನ್ನಡದಲ್ಲಿ ವಿಶೇಷವಾದ ಆಸಕ್ತಿ ಮತ್ತು ಪ್ರೀತಿ ಇತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಆ ಒಂದು ಹಠ, ಆ ಒಂದು ಛಲ ಇರಬೇಕು. ನಮಗೆ ಅದಕ್ಕೆ ಒಂದು ಮಾತು ಹೇಳ್ತಾರಲ್ವಾ, ಪಂಪ ಛಲದೊಳು ದುರ್ಯೋಧನ ಅಂತ. ದುರ್ಯೋಧನ ಒಂದು ಛಲ ನಮ್ಮಲ್ಲಿದ್ದಾಗ ಮಾತ್ರ ನಾಟ್ ಓನ್ಲಿ ದಿಸ್ ಎಕ್ಸಾಮ್, ಯು ಕ್ಯಾನ್ ಕ್ಲಿಯರ್ ಎನಿ ಅದರ್ ಎಕ್ಸಾಮ್. ಈ ಛಲ ಕೇವಲ UPSC ಮಾತ್ರ ನಮ್ಮ ಜೀವನಕ್ಕೂ ಸಹ ಬೇಕಾಗುತ್ತೆ. ನಮ್ಮ ಜೀವನವನ್ನು ಬದಲಾವಣೆ ಮಾಡೋಕ್ಕೂ ಸಹ ಛಲ ಬೇಕು. ಸೊ ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಒಂದು ಛಲ ಹೊಂದಿದ್ರೆ ನಾವು ಏನಾಗ್ಬೋದು, ಇಡೀ ಒಂದು ಬೆಟ್ಟವನ್ನು ಕರಗಿಸ್ಬೋದು, ಒಂದು ಸಮುದ್ರದ ನೀರನ್ನು ಕುಡಿಯಬಹುದು. ಈ ಛಲಗಾರಿಕೆ ಬಗ್ಗೆ ನನಗೆ ಪ್ರಶ್ನೆ ಇದೆ. ಯಾವ ಮೀಡಿಯಮಲ್ಲೂ ಪಾಸ್ ಮಾಡ್ಬೋದು, ಸ್ವಲ್ಪ ಕಷ್ಟ ಇದಿಲ್ಲ ಅಂತ ಹೇಳ್ತಿಲ್ಲ ಕನ್ನಡ ಮೀಡಿಯಮಲ್ಲಿ. ಸೊ ನಾನು ನನ್ನದೇ ಆದ ವಿಶೇಷವಾದ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ, ವಿಶೇಷವಾದ ಕೋಚಿಂಗ್ ತೊಗೊಂಡಿದ್ದೆ, ವಿಶೇಷವಾದ ಗೈಡೆನ್ಸ್ ಇತ್ತು. ಈ ಎಲ್ಲರ ಒಂದು ಪ್ರಯತ್ನ ಮತ್ತು ನನ್ನ ಯೋಗ್ಯತೆ ಮತ್ತು ಭಗವಂತನ ಯೋಗ್ಯತೆ ಪ್ಲಸ್ ಯೋಗ ಕೊಡಿದಾಗ ಮಾತ್ರ ಇಂತಹ ದೊಡ್ಡ ಎಕ್ಸಾಮ್ಗಳು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಇವತ್ತು ನಮ್ಮ ವೈಟ್ ಅಕಾಡೆಮಿ ಶಾಲೆಗೆ ಕನ್ನಡದಲ್ಲಿ IAS UPSC ಕ್ಲಿಯರ್ ಮಾಡಿ ಆಗಿರತಕ್ಕಂಥ ಶಾಂತಪ್ಪನವರು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ತಿಳಿದಂಗೆ ಕನ್ನಡದಲ್ಲಿ IAS ಪಾಸ್ ಆದಂಥ ಶಿವರಾಮ್ ಸರ್ ಒಬ್ಬರೇ IAS ಆಗಿತ್ತು ಅಂತ ನಾವು ಮೊದಲಿಂದ ನಾವು ಓದ್ಕೊಂಡು ಬರ್ತಿದ್ವಿ. ಕನ್ನಡದ ಮೊದಲ IAS ಬರ್ತಾರೆ ಯಾರು ಅಂದರೆ ಅದು ಶಿವರಾಮ್ ಸರ್ ಅಂತ ಹೇಳ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಬೋದು. ಆ ಸಾಲಿಗೆ ಇವತ್ತು ನಮ್ಮ ಶಾಂತಪ್ಪ ಅವರು ಸೇರ್ತಾ ಇದ್ದಾರೆ. ಈ ರೀತಿಯಾದಂತಹ ಮಹನೀಯರು ಕನ್ನಡವನ್ನು ಅತಿ ಹೆಚ್ಚು ಬಳಸೋ ಮುಖಾಂತರ ಈ ರಾಜ್ಯಕ್ಕೆ ಕೀರ್ತಿಯನ್ನು ತರ್ತಾರೆ. ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕನ್ನಡದಲ್ಲಿ ಪಾಸ್ ಆದವ್ರು ನಾನು ಯಾಕೆ ಅಂತ ನಾನು ಅವ್ರು ಕರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಪ್ರಶ್ನೆ ಮಾಡೋದು ನನಗೆ, ಯಾರೇ ಸಾಧನೆ ಮಾಡಿದ್ರು, ಯಾವುದೇ ರಂಗದಲ್ಲಿ ಸಾಧನೆ ಮಾಡಿದ್ರು ಅದು ಮಕ್ಕಳಿಗೆ ಆದರ್ಶಪ್ರಾಯ ಆಗ್ತದೆ. ಆ ಆದರ್ಶನ ನಾವು ತೋರಿಸುವಂಥದ್ದು ಈ ಒಂದು ಬೆಳೆಯೋ ಸೀರೆ ಮೊಳಕೆಯಲ್ಲಿ ಅಂತ ಏನಿದೆ ಮಕ್ಕಳಿರ್ತವೆ, ಆ ಮಕ್ಕಳಿಗೆ ಆದರ್ಶ ನಾವು ಹುಟ್ಟೋದೇ ಈ ರೀತಿಯಾದಂಥ ಮಹನೀಯರಿಂದ. ಅಂತಹ ಒಬ್ಬ ಮಹನೀಯರು ನಮ್ಮ ಶಾಲೆಗೆ ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ವಿಶೇಷವಾದಂತಹ ಧನ್ಯವಾದಗಳನ್ನು ಶ್ರೀಯುತ ಶಾಂತಪ್ಪ